ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಈಗ ಎಲ್ಲ ಕಡೆ ಸಖತ್ ಸದ್ದು ಮಾಡ್ತಾ ಇದೆ. ಕೆಲವರು ಇದು ಬ್ಲಾಕ್ ಬಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಅದು ಅಷ್ಟು ದೊಡ್ಡ ಹಿಟ್ ಅಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗಿ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ, ಹಿಟ್ ಆಯಿತಾ ಫ್ಲಾಪ್ ಆಯಿತಾ, ವಿಜಯ್ ಅವರ ಕೊನೆ ಸಿನಿಮಾ ಅನ್ನುವಂಥ ಹೈಪ್ಗೆ ತಕ್ಕಂತೆ ಪ್ರದರ್ಶನ ಕೊಟ್ಟಿದೆಯಾ, ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸಿನಿಮಾ ಬಿಡುಗಡೆಯಾಗುವಂಥ ಮುಂಚೆ ಭಾರಿ ನಿರೀಕ್ಷೆ ಇತ್ತು. ಯಾಕಂದರೆ ದಳಪತಿ ವಿಜಯ್ ರಾಜಕೀಯಕ್ಕೆ ಹೆಚ್ಚು ಗಮನ ಕೊಡ್ತಿರುವಂಥ ಹಿನ್ನೆಲೆ ಇದು ಅವರ ಕೊನೆಯ ಸಿನಿಮಾ ಎಂದು ಅಭಿಮಾನಿಗಳು ಭಾವಿಸಿದರು. ಅದರಿಂದ ಮೊದಲ ದಿನವೇ ಚಿತ್ರಮಂದಿರಗಳ ಮುಂದೆ ಭರ್ಜರಿ ಸಾಗರ ಕಂಡು ಬಂದಿದೆ. ಇನ್ನು ಮೊದಲ ವಾರದಲ್ಲಿ ಸಿನಿಮಾ ಉತ್ತಮ ಓಪನಿಂಗ್ ಪಡೆದುಕೊಂಡಿತ್ತು. ತಮಿಳುನಾಡು ಮಾತ್ರ ಅಲ್ಲ, ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ ಮತ್ತು ವಿದೇಶಗಳಲ್ಲಿ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಕ್ತು. ಇನ್ನು ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಎಂದು ತುಂಬ ಜನ ಮೆಚ್ಚಿಕೊಂಡರು. ಇನ್ನು ಬಾಕ್ಸ್ ಆಫೀಸ್ ವಿಷಯಕ್ಕೆ ಸಿನಿಮಾ ಭಾರತದಲ್ಲಿ ಸುಮಾರು 175 ಕೋಟಿಗೂ ಹೆಚ್ಚು ನೆಟ್ ಕಲೆಕ್ಷನ್ ಮಾಡಿದ್ದು, ವಿಶ್ವದಾದ್ಯಂತ ಸುಮಾರು 300 ಕೋಟಿ ಗಡಿ ತಲುಪುವಂಥ ಹಂತಕ್ಕೆ ಬಂದಿದೆ ಎಂಬ ವರದಿಗಳು ಬರ್ತಾ ಇದ್ದಾವೆ. ಇದು ಯಾವುದೇ ಸಿನಿಮಾ ಕೂಡ ದೊಡ್ಡ ಸಾಧನೆ ಸರಿ. ಕೆಲವು ಸಿನಿಮಾ ವಿಶ್ಲೇಷಕರು ಒಂದು ವಿಷಯ ಹೇಳ್ತಾ ಇದ್ದಾರೆ. ಮೊದಲ ವಾರದ ನಂತರ ಕಲೆಕ್ಷನಲ್ಲಿ ಸ್ವಲ್ಪ ಕುಸಿತ ಕಂಡು ಬಂದಿದ್ದು, ಆದರೂ ಕೂಡ ವಾರದ ಅಂತ್ಯದಲ್ಲಿ ಮತ್ತೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗಿ ಸಿನಿಮಾ ತನ್ನ ಓಟನ ಮುಂದುವರಿಸಿಕೊಂಡಿದೆ. ಹಾಗಾದರೆ ಸಿನಿಮಾ ಹಿಟ್ನ ಅಥವಾ ಫ್ಲಾಪ್ನ? ಸರಿಯಾದ ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ ಸರಿ. ಯಾಕಂದರೆ ಹಿಟ್ ಅನ್ನೋದು ಕಲೆಕ್ಷನ್ ಮಾತ್ರ ಅಷ್ಟೇ ಅಲ್ಲ, ನಿರ್ಮಾಣದಿಂದ ಹಿಡ್ಕೊಂಡು ಅದರ ಹಾಕಿರುವಂಥ ವೆಚ್ಚ ಆಗಿರ್ಬೋದು, ಖರ್ಚು, ವಿತರಕರ ಲಾಭ ಅಥವಾ ಬಂಡವಾಳ, ಡಿಸ್ಟ್ರಿಬ್ಯೂಟರ್ಸ್ ಲಾಭ, ಚಿತ್ರಮಂದಿರದ ಪ್ರದರ್ಶನ ಆಗಿರ್ಬೋದು ಮತ್ತು ಇತರ ಆದಾಯಗಳ ಮೇಲೂ ಕೂಡ ಎಲ್ಲ ಸೇರ್ಕೊಂಡಾಗಿರ್ತೈತಿ. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿ ಹೇಳ್ಬೋದು, ಸಿನಿಮಾ ವರ್ಷದ ಬಹು ಚರ್ಚಿತ ಸಿನಿಮಾಗಳಲ್ಲಿ ಒಂದಾಗಿದ್ದು ಮತ್ತು ಭರ್ಜರಿ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. ವಿಜಯ್ ಅವರ ಅಭಿನಯ, ಆ್ಯಕ್ಷನ್ ಸೀನ್ಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಭಾವನಾತ್ಮಕ ದೃಶ್ಯಗಳು ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಕೆಲವು ಪ್ರೇಕ್ಷಕರು ಕತೆ ಇನ್ನೂ ಗಟ್ಟಿಯಾಗಿರ್ಬೋದಾಗಿತ್ತು ಎಂದು ಅಭಿಪ್ರಾಯಪಟ್ಟರು ಕೂಡ ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ನೀವು ಜನನಾಯಕನ್ ಸಿನಿಮಾ ನೋಡಿದ್ದೀರಾ? ನಿಮ್ಮ ಪ್ರಕಾರ ಸಿನಿಮಾ ನಿಜವಾಗಿಯೂ ಬ್ಲಾಕ್ ಬಸ್ಟರ್ ಆಗಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.